ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಮತ್ತು ಎಂಕೆ ಹುಬ್ಬಳ್ಳಿ ಮಾರ್ಗ ಮಧ್ಯೆ ರೈತರು ಮತ್ತು ಗ್ರಾಮಸ್ಥರು ರಸ್ತೆಗಿಳಿದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಟೋಲ್ ಪಾವತಿಸುವುದನ್ನು ತಪ್ಪಿಸಲು 10 ಚಕ್ರದ 40ಕ್ಕೂ ಹೆಚ್ಚು ಟಿಪ್ಪರ್ಗಳು ಎಂಸ್ಯಾಂಡ್ ಹಾಗೂ ಕಡಿ ತುಂಬಿಕೊಂಡು ಕಳ್ಳಮಾರ್ಗದ ಮೂಲಕ ನುಗ್ಗುತ್ತಿದ್ದವು. ರೈತರು ತಮ್ಮ ಜಮೀನುಗಳಿಗೆ ಓಡಾಡಲು ನಿರ್ಮಿಸಲಾಗಿರುವ ಗ್ರಾಮೀಣ ರಸ್ತೆಯಲ್ಲೇ ಈ ಬೃಹತ್ ಗಾತ್ರದ ಓವರ್ಲೋಡ್ ವಾಹನಗಳು ಸಂಚರಿಸುತ್ತಿರುವುದರಿಂದ ರೈತರು ರಸ್ತೆಯಲ್ಲಿ ಓಡಾಡದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಈ ಮಾರ್ಗದಲ್ಲಿ ಸಂಭವಿಸಿದ ಅಪಘಾತಗಳಿಂದ ಅನೇಕ ಸಾವು ನೋವುಗಳಾಗಿದ್ದು, ಇದಕ್ಕೆ ಯಾರು ಹೊಣೆ ಎಂದು ಆಕ್ರೋಶಿತ ರೈತರು ಕಟುವಾಗಿ ಪ್ರಶ್ನಿಸಿದ್ದಾರೆ. ಈಗ ಓವರ್ಲೋಡ್ ಹಾಕತ್ತಾರೆ, ರೋಡ ಪೂರ ಕೆಟ್ಟೈತೆ. ಈಗ 6 ತಿಂಗಳು ಮಾಡಿಸಿರಿ MLA ಅವ್ರಿಗೆ ಹೇಳ್ರಿ, ಓವರ್ಲೋಡ್ ಹಾಕಂತಾರೆ, ಜನಗಳು ಹೊಡ್ಕೊಂಡು ಬರಾಕತ್ತಾರೆ, ಜನಗಳ ಮೇಲೆ ಬಂದು ಬರ್ತಾರೆ. ನಮ್ಮೂರು ಗಾಡಿ ಅದಾವೆ, ಹಳ್ಯಾಳ ಗಾಡಿ ರೀ, ಇದು ಹುಬ್ಳಿ ರೀ, ಧಾರವಾಡ ರೀ, ಚಿತ್ತೂರು ರೀ, ಇದೇ ಬಾಗೇವಾಡಿ ರೀ, ಬಸ್ಸಾಪುರ, ಚಿಕ್ಕ ಬಾಗೇವಾಡಿ ಎಲ್ಲ ಗಾಡಿಗಳು ಅದಾವ್ರಿ. ಆದ್ರೆ ಏನಾಗತ್ತೈತೆ ರೀ, ಓವರ್ಲೋಡ್ ಹಾಕಿದ್ರೆ ದಾಟಾಕ ಬರೋಂಗಿಲ್ಲ. ಇನ್ನು ಇಷ್ಟೆಲ್ಲ ಅಕ್ರಮವಾಗಿ ವಾಹನಗಳು ಬೃಹತ್ ಮಟ್ಟದಲ್ಲಿ ಕಳ್ಳ ಮಾರ್ಗದಲ್ಲಿ ಸಾಗುತ್ತಿದ್ದರೂ ಆರ್ಟಿಒ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರವಾಗಿ ಆರೋಪಿಸಿದ್ದಾರೆ. ಟನ್ ಇಲ್ಲಕ್ಕ 20 ಟನ್ದಾರು 45 ಟನ್ ಹೇರತ್ತಾರ, ಮತ್ತು 10 ಟನ್ದಾರು 20 ಟನ್ ಹೇರತ್ತಾರ. ಈ ಎಲ್ಲ ಮನಿಗಳ ಬೆರತಾವ ಮತ್ತು ಎಲ್ಲ ರಾತ್ರಿ ಮನಗಂಡು 90ರಿಂದ 100 ಸ್ಪೀಡ್ ಹೊಂಟಾರ. ದನಗಳ ಕರುಗಳ ಬರೋದು ಸಮಸ್ಯೆ ಆಗತ್ತೆ. ಮತ್ತು ಎಲ್ಲ ರಾತ್ರಿ ಹಾರ್ನ ಹೊಡಿಯೋದು, ಯಾರೋ ವಯಸ್ಸಾದಾರ ಲೈಟ್ ಕೊಡುವಲ್ರು, ಎಲ್ಲ ಆಕ್ಸಿಡೆಂಟ್ ಆಗ್ತವು. ಇವು ರೋಡಿಂದ ಅದರೋದು ಹುಡುಗರೆಲ್ಲ ಅಂಜತ್ತಾರು. ಸಾರ್ವಜನಿಕ ಭಾಳ ತೊಂದರೆ ಐತಿ, ರೈತರಿಗೆ ಸಾರ್ವಜನಿಕ ಭಾಳ ತೊಂದರೆ ಐತಿ. ಮತ್ತು ಇದರಿಂದ ಪಂಚಾಯತಿಗೆ ಹೋದ್ರೆ ನಾವು ಅವರ PW ಡಿಪಾರ್ಟ್ಮೆಂಟ್ ಬರ್ತೈತಿ, ನಮಗೆ ಸಂಬಂಧ ಇಲ್ಲ ಅನ್ನತ್ತಾರ. ಅಧಿಕಾರಿಗಳು ಹಪ್ತಾ ವಸೂಲಿ ಮಾಡಿಕೊಂಡು ಈ ದಂಧೆಗೆ ಮುಖ್ಯ ಪ್ರೇಕ್ಷಕರಾಗಿದ್ದಾರೆಂದು ದೂರಿದ ರೈತರು ಜಮೀನಿಗೆ ಹೋಗುವಾಗ ಮೈ ಮೇಲೆ ವಾಹನಗಳನ್ನು ಹರಿಸುವಂತೆ ಚಾಲಕರು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಮತ್ತು ಒಂದು 2 ತಿಂಗಳು ಕಂಪ್ಲೀಟ್ DSP ಇಲ್ಲಿ ಕೊಟ್ಟರು. ಅವ್ರು ಬಂದ್ರೆ ಮೈಂಡ್ ಸಾರ್ ಕರೆಸಿರು, ಅವ್ರವ್ರ ಇಂಟ್ರೆಸ್ಟ್ ತೊಗೊಂಡ ಕಮಿಷನ್ ತೊಗೊಂಡ ಹೊಳ್ಳೆ ಗಾಡಿ ಬಿಟ್ಟು ಅವ್ರವ್ರ ತಿಂಗಳ ಮಂತ್ಲಿ ಬರ್ತೈತೆ ಅಂತ ಹೊಂಟಾರ. ಆ ಮಂತ್ಲಿ ಬರೋದಕ್ಕೆ ಅವ್ರು ಯಾರು ಬಂದ ನಮ್ಮನ್ನು ಸಾರ್ವಜನಿಕರನ್ನ ಯಾರನ್ನೂ ಇದನ್ನು ಕೇರ್ ಮಾಡಬಲ್ರ. ಇನ್ನು 3-4 ಗಂಟೆಗಳಿಂದ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸುತ್ತಿದ್ದರೂ ಯಾವುದೇ ಅಧಿಕಾರಿ ಸ್ಥಳಕ್ಕೆ ಆಗಮಿಸಿಲ್ಲ. ತಕ್ಷಣವೇ ಈ ಬೃಹತ್ ವಾಹನಗಳ ಸಂಚಾರವನ್ನು ನಿಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ತೊಂದರೆ ಆಗ್ತೈತಿ, ಅದಕ್ಕೆ ಏನು ತೊಂದರೆ ಆಗದಂಗೆ ಅಧಿಕಾರಿಗಳು ಏನು ಪರಿಹಾರ ಅನ್ನೋದು ಮಾಡಬೇಕು. ITO ಬಂದ್ರೆ ಒಟ್ಟ ಒಂದು ಇಂಟ್ರೆಸ್ಟ್ ಇದ್ದಿದ್ದು ಕೊಟ್ಟ ಬರವಲ್ಲ, ಅವನೇನು ತೊಗೊಂಡ ಬರ್ತೀವಿ ಅಲ್ಲೇ ಹೋಗ್ಬಿಡತ್ತಾರು. ಅದ ಆತೈತಿ. CPಗಳು ಯಾವ DSP ಯಾವನಲ್ಲ, ಪ್ರತಿಯೊಬ್ಬರು ಅದನ್ನ ಮಾಡತ್ತಾರು. ಪರಿಹಾರ ನಮ್ಗೆ ಏನಿದ್ರು ಉಗ್ರ ಹೋರಾಟ ಇಲ್ಲಿ ಮಾಡಲ್ಲ, DC ಆಫೀಸ್ ಮುಂದೆ ಮಾಡ್ತೇವೆ ನಾವು. ಇನ್ ನ್ಯೂಸ್ ಬೈಲಹೊಂಗಲ.